ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಸೋಮವಾರಪೇಟೆಯ ಸ್ವಗ್ರಹಕ್ಕೆ ಸುತ್ತೂರು ವೀರಸಿಂಹಾಸನದ ಪೀಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಆಗಮಿಸಿದರು. ಸೋಮವಾರಪೇಟೆಗೆ ಆಗಮಿಸುತ್ತಲೇ ಕಕ್ಕೆಹೊಳೆ ಬಳಿ ಇರೋ ಕಾಯಕ ಯೋಗಿ ಬಸವಣ್ಣರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಶಾಸಕ ಮಂತರ್ಗೌಡ ಮನೆ ಬಳಿ ಬಂದಿಳಿದ ಸ್ವಾಮೀಜಿಯವರನ್ನ ಚಂಡೆ ವಾದ್ಯ ವೀರಗಾಸೆ ಕಳಸ ಹೊತ್ತ ಮಹಿಳೆಯರೊಂದಿಗೆ ಭಕ್ತಿ ಪೂರಕವಾಗಿ ಮನೆಗೆ ಬರಮಾಡಿಕೊಂಡರು. पार्वती शिव हर हर महादेव हर नमः पार्वती शिव हर हर महादेव. ನಂತರ ಮನೆ ಒಳಗೆ ಪ್ರವೇಶಿಸ್ತಾ ಇದ್ದಂತೆ ದಿವ್ಯಾ ಮಂತರ್ ತಾಯಿ ತಾರಾ ಆರತಿ ಬೆಳಗಿ ಬರಮಾಡಿಕೊಂಡ್ರು. ಇನ್ನು ಪ್ರಮುಖವಾಗಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ಪಾದಪೂಜೆ ನೆರವೇರಿತು. ನಂತರ ಶಾಸಕ ಮಂತರ್ಗೌಡ ಮಾತನಾಡಿ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಆಗಮಿಸಿದ ಹಿನ್ನೆಲೆ ಕ್ಷೇತ್ರದ ಹಾಗೂ ಜಿಲ್ಲೆಯ ಜನತೆಗೆ ಸಂತಸ ಉಂಟು ಮಾಡಿದೆ. ಇವರ ಆಶೀರ್ವಾದ ಕ್ಷೇತ್ರದ ಜನ ಹಾಗೂ ರೈತರ ಮೇಲೆ ಇರಲಿ. ಇವರ ಆಗಮನದಿಂದ ಮಳೆ ಬೆಳೆ ಅಭಿವೃದ್ಧಿಯಾಗಲಿ ಎಂದರು. ನಮ್ಮ ಜಿಲ್ಲೆಗೆ ಹಾಗೂ ತೊರೆಯೂರು ಮಠಕ್ಕೆ ಫಸ್ಟ್ ಬಂದಂಥ ನಮ್ಮ ಸುತ್ತೂರು ಮಹಾಸ್ವಾಮೀಜಿಯವರು ಅಲ್ಲಿ ಸಾಮೂಹಿಕ ಒಂದು ಪೂಜೆ ನಡೆಸಿ ಭಕ್ತಾದಿಗಳು ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಸಿ ಅದ ನಂತರ ನಮ್ಮ ನಿವಾಸಕ್ಕೆ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡೋಂಥ ಸುತ್ತೂರು ಮಹಾಸ್ವಾಮೀಜಿಯವರ ಆಶೀರ್ವಾದ ನಿರಂತರವಾಗಿ ಇಲ್ಲಿ ಸೇರಿದಂತೆ ಎಲ್ಲ ಜನತೆಗೆ ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ನಿರಂತರವಾಗಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಹೇಳ್ದಂಗೆ ಸಾರ್ವಜನಿಕ ಹಲವಾರು ವಿದ್ಯಾರ್ಥಿಗಳು ನಮ್ಮ ಕೊಡಗಿಂದ ಅಲ್ಲಿ ಹೋಗಿ ಪೇಷಂಟ್ಸ್ಗಳೇ ಆಗಿರ್ಬೋದು ಇಲ್ಲಾಂದರೆ ವಿದ್ಯಾರ್ಥಿಗಳಾಗಿರ್ಬೋದು ಅನುಕೂಲ ಮಾಡ್ಕೊಂಡವ್ರೆ. ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಬೇಕು. ಅವ್ರ ಸಮಸ್ಯೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ. ನಾವು ನಿರಂತರವಾಗಿ ಅವ್ರ ಭಕ್ತಾದಿಯಾಗಿ ನಮ್ಮ ಕಡೆಯಿಂದ ಏನು ಅನಿಲ್ ಸೇವೆ ಮಾಡಬೇಕು ಅಂತ ಅವ್ರ ಪರವಾಗಿ ನಾವು ನಿತ್ಯ ನಿಲ್ತೀವಂತ ನಿಮಗೆ ಅದೇ ರೀತಿಯಲ್ಲಿ ಹಲವಾರು ಸ್ವಾಮೀಜಿಗಳು ನಮ್ಮ ಜಿಲ್ಲೆ ಭಾಗದಲ್ಲಿ ಪ್ಲಸ್ ಅಕ್ಕಪಕ್ಕದ ಜಿಲ್ಲೆ ಭಾಗದಲ್ಲಿ ಹಲವಾರು ಸ್ವಾಮೀಜಿಗಳು ಇವತ್ತು ಅವ್ರ ಜೊತೆನೂ ಬಂದಿದ್ದಾರೆ. ಅವ್ರದ್ದು ಎಲ್ಲರಿಗೂ ಆಶೀರ್ವಾದ ನಮಗಿರಲಿ ಅಂತ ಹೇಳ್ತಾ ಬರೋಂಥ ದಿವಸಗಳಿಗೆ ನಮ್ಮ ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ವಿದ್ಯಾರ್ಥಿಗಳಿಗೆ ಪ್ಲಸ್ ಸಾರ್ವಜನಿಕರಿಗೆ ಒಳ್ಳೆ ಮಳೆನೂ ಆಗಲಿ ಅಂತ ಅವ್ರ ಮುಖಾಂತರ ಬೇಡ್ಕೋತಾ ಇಲಾಖೆಗಳು ಸ್ಕೂಲಿಂದ ಹಿಡಿದು ಎಂಜಿನಿಯರಿಂಗಿಂದ ಹಿಡಿದು ಮೆಡಿಕಲ್ ಕಾಲೇಜಿಂದ ಹಿಡ್ಬೋದು ಇಲ್ಲಾಂದರೆ ಹಾಸ್ಪಿಟ್ಲ್ ಇರ್ಬೋದು ಹಲವಾರು ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ ಪಡ್ಕೊಂಡ್ಬಂದಿದ್ದಾರೆ. ನನಗೊಂದು ಅದೃಷ್ಟ ಏನು ಅಂತಂದರೆ ಈ ಸಲ ಆಹ್ವಾನತಲಕ್ಕೆ ನನಗೆ ಒಂದು ಜಾತ್ರೆನ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆವತ್ತು ನಾನು ಹೇಳಿದೆ ಬುದ್ಧಿ ಒಂದು ದಿವಸ ಬರಬೇಕು ಬುದ್ಧಿ ನಮ್ಮ ಕ್ಷೇತ್ರಕ್ಕೆ ಪ್ಲಸ್ ನಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯ ಇದ್ರೆ ಬನ್ನಿ ಅಂತ. ಈ ಸಂದರ್ಭದಲ್ಲಿ ಬೆಟ್ಟದಪುರ ಮಠದ ಶ್ರೀ ಚನ್ನವೀರ ದೇಶಿಕೇಂದ್ರ ಸ್ವಾಮೀಜಿ, ಗಾವಡಗೆರೆ ಮಠದ ಶ್ರೀ ನಟರಾಜ ಸ್ವಾಮೀಜಿ, ಹಾಸನದ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.